ನೀವು ಹೋಗಿ ಮಲ್ಕೊಳ್ಳಿ, ನಾನು ಬಡಿಸ್ದೆ. ನಿಂದು ಊಟ ಆತೇನು? ನಂಗೆ ಗೊತ್ತದ ಗಂಗಾ, ಅವ ಊಟ ಮಾಡ್ಲಾರ್ದ ನೀ ಮಾಡಿರಂಗಿಲ್ಲ ಅಂತ. ಇಲ್ಲಿಟ್ಟಿದ್ ನನ್ನ ಮೊಬೈಲ್ ನಂಗೆ ಕಾಣ್ತಿಲ್ಲ. ಹೇಳೋ ಎಲ್ಲೋತೋ? ನಂಗೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ, ಹಿಂಗ್ ಗೊತ್ತದ. ಹೇಳು ಎಲ್ಲಿಟ್ಟಿದಿ ಅಂತ. ನಾನಿಂತಕ್ ನಿನ್ ಫೋನ್ ತಗೋ. ಯಾಕಂದ್ರೆ ಗಂಗಾ, ನನ್ ಪೇಷನ್ಸ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ. ನನ್ ಮೊಬೈಲ್ ನಂಗೆ ಕೊಟ್ಬಿಡು. ನೀ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಾ ಈಗ ಮೊದ್ಲಿನ ಸಾಗರ ಅಲ್ಲ. ನಾ ಎಷ್ಟ್ ಸಲ ನಿನ್ಗೆ ಹೇಳಿ ನಾ ಈಗ ಭಾಳ ಬದ್ಲಾಗೇನಿ ಅಂತ. ಕಸ್ತೂರಿ, ನೀ ಬರುದ್ ಬೇಡ. ನೀ ಯಾವತ್ತೂ ನನ್ನ ಜೀವನದಾಗ ಬರುದ್ ಬೇಡ. ಬರಕ್ ಆಗೋದು ಇಲ್ಲ. ನಾನ್ ನಿನ್ನ ಮರಿಲಿಕ್ಕಬೇಕು. ಸಾಗರ್, ಆದ್ರೆ ಇವಾಗ ನಾನು ಬಂದಿದ್ದೀನಿ. ಅಂದರೆ ಆ ಮಂತ್ರದ ಹೆಸರು ಕಸ್ತೂರಿ ಅಂತಾಯ್ತು. ಇವಳ ಜಪಾನೇ ನಾ ಸಾಗರ್ ನೀನು ಮಾಡ್ತಾ ಇದ್ದಿದ್ದು. ಗಂಗಾ, ಈ ಅಕ್ಕವ್ರ ಮೇಲೆ ನಿಂಗೆ ಗೌರವ ಅದಲ್ಲ. ನಾನು ನಿಂಗೆ ಏನು ಕೇಳಿದ್ರು ನೀ ಖರೇನ ಹೇಳ್ತೀಯಲ್ಲ? ಹಾಂ, ಖರೆ ಹೇಳು ಗಂಗಾ, ನೀನು ಸಾಗರ ಚಲೋ ಇದ್ದಿರಲ್ಲ? ಆಹಾ, ನಾ ಚಲೋನೇ ಇದ್ದಿ ಅಕ್ಕರೆ. ಇಲ್ಲ, ನೀ ಸುಳ್ಳು ಹೇಳು ಕತ್ತಿ. ಎಲ್ಲಿ ಹೋಗಿದ್ದೆ? ಸರ್ವತ್ತಿನ ತನಕ ಏನು ಮಾಡ್ತಿದ್ದೆ? ಇವತ್ತೇ ಫ್ರೆಂಡ್ ವಿಚಾರಣೆ ಮಾಡ್ಲಿಕ್ಕೆ ಹೋಗಿತ್ತಪ್ಪ. ವಕೀಲ್ರ, ನಮ್ಮ ರಾಜಾಗ ನೋಡಿದ್ರ ನನ್ನ ಜೀವ ಮರಮರ ಅನ್ಲಿಕ್ಕತ್ತದ ನೋಡ್ರಿ. ಲಗ್ನ ಆದ್ಮೇಲೆ ಇವ ಭಾಳ ಮಂಕಾಗ್ಬಿಟ್ಟಾನ್ರಿ. ಇವನಿಗೆ ನೋಡಿದ್ರ ಎರಡೆರಡು ಸಂಸಾರದ ಭಾರ ತಲೆ ಮೇಲೆ ಇದ್ದಂಗೆ ಕಾಣಿಸ್ತದ ನೋಡ್ರಿ. ಎಲ್ಲಿ ಹೋಗಿದ್ದೆ? ಸರ್ವತ್ತಿನ ತನಕ ಏನು ಮಾಡ್ತಿದ್ದೆ? ಇವತ್ತೇ ಫ್ರೆಂಡ್ ವಿಚಾರಣೆ ಮಾಡ್ಲಿಕ್ಕೆ ಹೋಗಿತ್ತಪ್ಪ. ವಕೀಲ್ರ, ನಮ್ಮ ರಾಜಾಗ ನೋಡಿದ್ರ ನನ್ನ ಜೀವ ಮರಮರ ಅನ್ಲಿಕ್ಕತ್ತದ ನೋಡ್ರಿ. ಲಗ್ನ ಆದ್ಮೇಲೆ ಇವ ಭಾಳ ಮಂಕಾಗ್ಬಿಟ್ಟಾನ್ರಿ. ಇವನಿಗೆ ನೋಡಿದ್ರ ಎರಡೆರಡು ಸಂಸಾರದ ಭಾರ ತಲೆ ಮೇಲೆ ಇದ್ದಂಗೆ ಕಾಣಿಸ್ತದ ನೋಡ್ರಿ. ಒಬ್ಬನೇ ಮನ್ಸಲ್ಲಿ ಏನೇನೋ ಇಟ್ಕೊಂಡು ಕೊರಗಡ. ಹೇಳು ಸಾಗರ. ಗಂಗಾ, ಆಕೆ ನಿನ್ನ ಮೀಟ್ ಮಾಡ್ಬೇಕಂತ. ಆಕೆ ನನ್ನ ಗರ್ಲ್ ಫ್ರೆಂಡ್ ಅಲ್ಲ, ನನ್ನ ಹಳೆ ಗರ್ಲ್ ಫ್ರೆಂಡ್. ನೀನು ಅದೇ ಮಾಡ್ತಿದ್ಯಾ ಅಲ್ವಾ? ಇಲ್ಲ, ನೀ ಮಾಡು ಅಂತ ನಾ ಹೇಳಲಿಕ್ಕತ್ತೀನಿ. ಸರಿ ಸಾಗರ್, ನೀನಿಷ್ಟು ಹೇಳಿದ್ಮೇಲೆ ನಾನು ಖಂಡಿತ ಇಲ್ಲಿರಲ್ಲ. ನೀನಿದ್ರೂ ಬತ್ತಿಗೆ ನೋಡಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಿ ನನ್ನ ಪಾಡು ನಾನು ಹೊತ್ತೋಗ್ತೀನಿ. ಡೋಂಟ್ ವರಿ. ಗಂಗಾ, ಏನಂತ ಹೇಳು ಸಾಗರ. ಅದು ನಾಳೆ ಕಸ್ತೂರಿನ ಮೀಟ್ ಮಾಡಕ್ಕೆ ಬೆಳಗ್ಗೆ 11 ಗಂಟೆ ಹೋಗೋಣ. ನಿನ್ಗಾಗ್ಬೋದೇನೋ?
ನೀವು ನಾನು ಎಲ್ಲರೂ ಹುಡುಕ್ತಾ ಇರೋ ನಾಗಿನಿ ಆ ಅಮೃತನೇ. ಸುಳ್ಳು. ಸತ್ಯ. ಯಾವುದು ಸತ್ಯ ತಾಯಿ? ಅಮೃತ ಕಾಣ್ದಲೇ ಇರೋದು ಅವಳೆ ನಾಗಿನಿ ಅನ್ನೋದು. ತಾನು ಕಳ್ಳ ಪರರನ್ನು ನಂಬ ಅನ್ನೋ ಸ್ಥಿತಿಲಿ ನೀವಿದ್ದೀರಾ. ಏನ್ ಬಾಬಾ, ಏನ್ ಹೇಳ್ತಾ ಇದ್ದೀರಾ ನೀವು? ಅವಳು ನಾಗಿಣಿ ಅಲ್ಲ, ಇಲ್ಲಿ ನಿಂತಿರೋ ನಿಮ್ಮಲ್ಲೇ ಒಬ್ರು ನಾಗಿಣಿ. ಭವತಿ ಭಿಕ್ಷಾ ಅಂದೆ. ತಗೊಳ್ಳಿ. ನಿಮ್ಮ ಮನೆಯಲ್ಲಿ ದೇವರಾಗಿದ್ದಾಳಲ್ಲ, ಅವಳ ಹತ್ರ ಭಿಕ್ಷೆ ಪಡಿಬೇಕು ಅಂತ ಬಂದಿದ್ದೀನಿ. ಇರಿ, ಅವಳ ಕೈಯಲ್ಲೇ ಕಳಿಸ್ತೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಬಾಲಾಂಬಿಕೆ ಶ್ರೀಚಕ್ರಧಾರಿಣಿ ನನ್ನ ವಶವಾಗ್ತಾಳೆ. ತಗೊಳ್ಳಿ ಸ್ವಾಮಿ. ಮೈ ಇನ್ಸ್ಪೆಕ್ಟರ್, ಯಾರಾದ್ರೂ ಇದ್ದೀರಾ? ಪ್ಲೀಸ್ ನನ್ನ ಬಿಟ್ಬಿಡಿ. ನಾನೆಲ್ಲ ನಿಜನ ಒಪ್ಕೊಂಡಿದ್ದಾನೆ. ಪ್ಲೀಸ್ ನನ್ನ ಬಿಟ್ಬಿಡಿ ಅಮ್ಮ. ಆ ಚಿತ್ರನ್ನೇ ನಾನು ಬಿಡ್ಲಿಲ್ಲ, ಇನ್ನು ನಿನ್ನ ಬಿಟ್ಬಿಡ್ತೀನಿ. ಇನ್ನು 11 ದಿನ ಬರೀ ಹಾಲು ತುಪ್ಪ. ಒಂದು ನಿಮಿಷ ನಿಂತ್ಕೊಳ್ಳಿ. ಬಿಡಮಿ ಕೈನ. ಬಿಡಮಿ. ಅನಿಕಾ ಬಾ ನನ್ನ ಜೊತೆ. ಏಯ್ ಬಿಡು ಕೈನಾ. ಒಂದು ನಿಮಿಷ ಬಾ. ಬಾ ಇಲ್ಲಿ. ಏಯ್ ಏನೇ ಮಾಡ್ತಿದ್ಯಾ? ಲೀವ್ ಮೀ. ಅನಿಕಾ ಹೊಸಿ ಸುಮ್ಕೆ ನಿಂತ್ಕತ್ಯಾ ಅಥವಾ ಇಡೀ ಕಾಲೇಜು ಅಲ್ಲಿ ಬಿಡ್ಕೊಂಡು ಆಡ್ಕೊಳ್ಳೋ ಥರ ಹಿಂಗೆ ಓಡಾಡ್ತೀಯಾ? ತಿರ್ಗಿಲಿ. ಈಗ ನೋಡು ಎಷ್ಟು ಚಂದ ಕಾಣ್ತಿದ್ಯಾ. ಇಂಥ ವಾತಾವರಣದಲ್ಲಿ ನನ್ನ ಮಗ ಇಲ್ಲಿರೋದು ನನಗೆ ಇಷ್ಟ ಇಲ್ಲ. ನನ್ನ ಮಗನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ನೀವು ಬೇಕಾದ್ರೆ ಆಮೇಲೆ ನೀವು ನಿಮ್ಮ ಇಷ್ಟ ಬಂದಂಗೆ ಇದ್ಕೊಳ್ಳಿ. ನಿಮ್ಮಿಬ್ರು ಮಧ್ಯ ನನ್ನ ಮಗ ಬಡವ ಆಗೋದು ನನಗೆ ಇಷ್ಟ ಇಲ್ಲ. ಹತ್ರ ಬಾ ನನ್ನ ಜೊತೆ. ರಾಕ್ಷಸ ಇದ್ದಂಗಿದ್ದ ಸರ್. ಅವನನ್ನು ನೋಡಿದ್ರೆ ಭಯ ಹುಟ್ಟೋ ತರ ಇತ್ತು. ಪೈಲ್ವಾನ್ ನಂಗೆ ಬಾಡಿ ಬಿಲ್ಡ್ರು. ಇವನ್ ತರ ಅಲ್ಲ, ಇವನೇ ನನ್ನನ್ನು ಗದರಿಸಿದ್ದು. ಗೀತಾ ಕರೆಕ್ಟ್ ಆಗಿದ್ಯಾ? ಇಷ್ಟು ಗಟ್ಟಿ ಕಲ್ಸಿದ್ದೀರಾ ನೋಡಿ, 2 ಕೈ ಬಳಸಿ. ಏನ್ ಮಾಡ್ತಿದ್ದೀರಾ ಲಕ್ಕಿ ಅವ್ರೆ? ನೀನೇ ಹೇಳಿದ್ರಲ್ಲ ಬಳಸು ಅಂತ.